ಸ್ಥಳೀಯ ಸಂಘಟನೆಗಳು ಮತ್ತು ಸ್ಥಳೀಯ ಕಾಯಕ ಸಮಾಜದ ಮುಖ್ಯಸ್ಥರು, ಹಡಪದ ಸಮಾಜ, ಮಾದರ ಸಮಾಜ, ಗೌಳಿ ಸಮಾಜ, ಮಡಿವಾಳ ಸಮಾಜ, ಅಂಬಿಗರ ಚೌಡಯ್ಯ ಸಮಾಜ ಪೂಜ್ಯರನ್ನು ಸಹಿತ ಇದ್ರು, ಆ ಸಮಾಜದವ್ರನ್ನು ಸಹಿತ ಇದ್ರು. ಹಾಗಾಗಿ ಮಾಲಗಾರ ಸಮಾಜ, ಸಮಸ್ತ 28 ಕಾಯಕ ವರ್ಗದ ಸಮಾಜದವರು, ಬಸವ ಕಲ್ಯಾಣದವರು ಇವತ್ತು ಈ ಒಂದು ಸಭೆಯಲ್ಲಿ ಬಂದಿದ್ರು. ಹಾಗಾಗಿ ಅವರೆಲ್ಲರೂ ಇದ್ರ ಜೊತೆಗೆ ನಾವೆಲ್ಲರೂ ಧರ್ಮದ ಅಭಿಮಾನವನ್ನ ಇಟ್ಕೊಂಡಿರೋದ್ರಿಂದ ಇದು ಬಸವ ಕಲ್ಯಾಣ ಬರೀ ಕೇವಲ ಸ್ಥಳೀಯರಷ್ಟೇ ಅಲ್ಲ, ಇಡೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಅಲ್ಲ, ಇಡೀ ವಿಶ್ವವೇ ಬಸವಣ್ಣನವರನ್ನ ಕೊಂಡಾಡತಕ್ಕಂಥ ವಿಶ್ವಗುರು ಇದ್ದಾರೆ. ಅವರೆಲ್ಲರ ಪುಣ್ಯಭೂಮಿ ಅಂತ ಹೇಳಿದಾರಲ್ಲ, ಹಾಗೆ ಧರ್ಮಕ್ಷೇತ್ರ ಇದು ಎಲ್ಲರ ಕ್ಷೇತ್ರವಾಗಿದೆ. ಯಾಕಂದ್ರೆ 770 ಅಮರಗಣಗಳು ಎಲ್ಲ ಮೂಲದಿಂದ ಇದ್ರು. ಹಾಗಾಗಿ ಇಡೀ ವಿಶ್ವದ ಒಂದು ಐಕಾನ್ ಯಾವುದಂದ್ರೆ ಇದು ಬಸವ ಕಲ್ಯಾಣ. ಈ ಬಸವ ಕಲ್ಯಾಣದಲ್ಲಿ ತತ್ವದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಇದು. ನಾಟ್ ಓನ್ಲಿ ಪರ್ಸನ್, ಯಾವುದೇ ವ್ಯಕ್ತಿಯ ವಿರುದ್ಧದ ಹೋರಾಟ ಅಲ್ಲ, ತತ್ವದ ವಿರುದ್ಧ ಹೋರಾಟವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತತ್ವದ ಹೋರಾಟದಲ್ಲಿ ನಾವು ಜಯಗಳಿಸ್ತೀವಿ. ಯಾವುದೇ ಕಾರಣಕ್ಕೂ ಸಹಿತ ಕನ್ನೇರಿ ಸ್ವಾಮಿಗಳನ್ನ ಇಲ್ಲಿ ಬರ್ಲಿಕ್ಕೆ ಬಿಡೋದಿಲ್ಲ. ಅಪರ ಗುಂಡರೆಡ್ಡಿ ಅವರು ಇನ್ನೊಂದು ಪ್ರಶ್ನೆ ಮಾಡ್ಯಾರ, ಬಸವಾದಿ ಶಿವಶರಣ ಅನ್ನೋ ವಾಕ್ಯ ಏನಾಗ್ಲತ್ತ ತಮ್ಗೆ ಏನ್ ಯಾಕೆ ವಿರೋಧ ಮಾಡತ್ತೀರಿ? ಅಂದ್ರೆ ಬಸವಣ್ಣ ತಾವೇ ಸೀಮಿತ ಬಸವಾದಿ ಶಿವಶರಣರ ಸಮಾವೇಶ ಮಾಡಲಿಕ್ಕೆ ನಮ್ಮದು ಯಾವುದೂ ಇಲ್ಲ, ಅದಕ್ಕೆ ಯಾವುದೂ ವಿರೋಧ ಇಲ್ಲ. ಯಾರು ಬಸವಾದಿ ಶರಣರ ಸಮಾವೇಶ ಮಾಡ್ತಾರೋ ಅವರಿಗೆ ಹೂವಿನ ಹಾಸಿಗೆ ಹಾಕಿ ಸ್ವಾಗತ ಮಾಡ್ತೇವೆ. ಆದರೆ ಬಸವಾದಿ ಶರಣರು ಮನುಕುಲಕ್ಕೆ ಸಂಬಂಧಪಟ್ಟವರು, ಅವರು ಜಾತೀಯತೆಯನ್ನ ತೊಡೆದು ಹಾಕಿದವರು. ಇಡೀ ಸಮಾಜದಲ್ಲಿ ಮೇಲು ಕೀಳನ್ನುವಂತಹ ಜಾತಿಗಳ ನಡುವೆ ಇರುವಂತಹ ವೈಷಮ್ಯವನ್ನ ತೆಗೆದುಹಾಕಿ ಇವ ನಮ್ಮವ ಅನ್ನುವಂತಹ ತತ್ವವನ್ನ ಜಗತ್ತಿಗೆ ಕೊಟ್ಟಂತ ಇಡೀ ವಿಶ್ವ ಭ್ರಾತೃತ್ವವನ್ನು ಕಲಿಸಿರುವಂತಹ ಶರಣರು. ಹೀಗಾಗಿ ಅವರ ಒಂದು ಸಮಾವೇಶದ ಜೊತೆಗೆ ಹಿಂದೂ ಅನ್ನುವಂತಹ ಪದ ಆ ಬಸವಾದಿ ಶರಣರನ್ನ ಕುಬ್ಜಗೊಳಿಸುತ್ತದೆ. ನಾವು ಬಸವಾದಿ ಶರಣರು ಎಲ್ಲವನ್ನ ಮೀರಿ ಅವರು ವಿಶ್ವ ಕುಟುಂಬೀಯ ತತ್ವವನ್ನು ಹೇಳಿದ್ದಾರೆ. ನೀವು ಕೇವಲ ಬಸವಾದಿ ಶರಣರ ಸಮಾವೇಶ ಅಂತ ಮಾಡ್ರಲ್ಲ, ಯಾರು ಮಾಡಲತ್ತಾರ? ನಾವು ಸ್ವತಃ ಬಂದು ದುಡಿತೇವು, ನಾವು ಸ್ವತಃ ಬಂದು ದುಡಿತೇವೆ. ಅಥವಾ ಬರೀ ಹಿಂದೂ ಸಮಾವೇಶ ಅಂತ ಮಾಡ್ರಿ, ನೀವು ಹಿಂದೂ ಸಮಾವೇಶ ಅಂತ ಮಾಡಿ ಕಾರ್ಯಕ್ರಮ ಮಾಡ್ರಿ, ಅದಕ್ಕೂ ನಮಗೆ ವಿರೋಧ ಇಲ್ಲ. ಆದರೆ ನೀವು ಬಸವಾದಿ ಶರಣರ ಹಿಂದೂ ಸಮಾವೇಶ ಅನ್ನೋದು ಇದು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಸರಿಯಾಗಿ ಇರುವುದಿಲ್ಲ. ಹೀಗಾಗಿ ಆ ಟೈಟಲ್ನ ಬಗ್ಗೆ ನಮಗೆ ವಿರೋಧವಿದೆ. ಹೀಗಾಗಿ ಅದ್ರ ಬಗ್ಗೆ ನಾವು ತಾತ್ವಿಕವಾಗಿ ನೀವು ಚರ್ಚೆಗೆ ಬಂದು ನಾವು ಹೇಳ್ತೀವಿ. ಅದ್ರ ಬಗ್ಗೆ ಏನೇನೆಲ್ಲ ನಮ್ಮ ಪೂಜ್ಯರೆಲ್ಲ ಹೇಳ್ತಾರೆ, ಅದು ತಾತ್ವಿಕವಾಗಿ ಅದು ಯಾವ ರೀತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಾವು ಯಾವುದೇ ಸಮಾವೇಶದ ವಿರೋಧಿಗಳಲ್ಲ. ನಮ್ಮ ವಿರೋಧ ಒಂದೇ, ಬಸವಣ್ಣನ ಭಕ್ತರನ್ನ ತಾಲಿಬಾನಿ ಅನ್ನಂತ ಕನ್ನೇರಿ ಸ್ವಾಮಿಗೆ ನಾವು ಬಸವ ಕಲ್ಯಾಣಕ್ಕೆ ಬರಲಿಕ್ಕೆ ಬಿಡೋದಿಲ್ಲ. ಇದು ಓನ್ಲಿ 1 ಪಾಯಿಂಟ್ ಪ್ರೋಗ್ರಾಮ್. ನಮ್ಮ ವಿರೋಧ ಇರೋದು ಕನ್ನೇರಿ ಸ್ವಾಮಿ ಜೊತೆ, ಬೇರೆ ಯಾರ ಜೊತೆನೂ ನಮ್ಮ ವಿರೋಧ ಇಲ್ಲ. ಥ್ಯಾಂಕ್ ಯು.